ಗೈಸ್, ಇವತ್ತು ನಾವು ಅತ್ಯಂತ ಭಯಾನಕವಾದ ಸ್ಥಳಗಳು ಯಾವುದೆಲ್ಲ ನಮ್ಮ ಭಾರತ ದೇಶದಲ್ಲಿದೆ ಎಂದು ತಿಳಿಯೋಣ. ನಮ್ಮ ಭಾರತ ದೇಶದಲ್ಲಿ ಸುಮಾರು ಹಾಂಟೆಡ್ ಪ್ಲೇಸ್ಗಳಿವೆ. ಆದರೆ ಈ ವಿಡಿಯೋದಲ್ಲಿ ನಾವು 4 ಅತ್ಯಂತ ಭಯಾನಕವಾದ ಸ್ಥಳಗಳ ಬಗ್ಗೆ ತಿಳಿಯಲಿದ್ದೇವೆ. ಬಂಗಾರ್ ಫೋರ್ಟ್. ಈ ಕೋಟೆಯನ್ನು ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಂಕರವಾಗಿದೆ. ಬಂಗಾರ್ ಕೋಟೆ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ನಿರ್ಮಿಸಲಾದ 17ನೇ ಶತಮಾನದ ಕೋಟೆಯಾಗಿದೆ. ಈ ಕೋಟೆಯನ್ನು ರಾಜಸ್ಥಾನದ ಭಯಾನಕ ಕೋಟೆ ಎಂದು ಕರೆಯಲಾಗುತ್ತದೆ. ಜೈಪುರದಿಂದ ಸುಮಾರು 52 ಕಿಲೋಮೀಟರ್ ದೂರದಲ್ಲಿರುವ ಬಂಗಾರ್ ಕೋಟೆ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಅರಾವಳಿ ಶ್ರೇಣಿಯ ಬೆಟ್ಟಗಳಲ್ಲಿ ಸರಿಸ್ಕಾ ಬಾರ್ಡರ್ನಲ್ಲಿದೆ. ಕ್ರಿಸ್ತಶಕ 1573ರಲ್ಲಿ ಬಂಗಾರ್ ಕೋಟೆಯನ್ನು ಅಂಬಾರ್ನ ಆಡಳಿತಗಾರ ರಾಜ ಭಗವಂತ್ ಸಿಂಗ್ ತನ್ನ ಕಿರಿಯ ಮಗ ಮಾಧವ್ ಸಿಂಗ್ಗಾಗಿ ನಿರ್ಮಿಸಿದನು. ಈ ಕೋಟೆ ಬೆಟ್ಟದ ಬುಡದಲ್ಲಿನ ಇಳಿಜಾರಿನ ಭೂಪ್ರದೇಶದಲ್ಲಿದೆ. ಈ ಕೋಟೆ ಇಷ್ಟು ಸುಂದರವಾಗಿದ್ದು ಹೇಗೆ ಭಯಾನಕವಾಯಿತು ಎಂದು ತಿಳಿಯೋಣ. ದಂತಕಥೆಯ ಪ್ರಕಾರ ಬಾಬಾ ಬಾಲಕ್ನಾಥ್ ಎಂಬ ಸಾಧು ಕೋಟೆ ಪ್ರದೇಶದೊಳಗೆ ವಾಸಿಸುತ್ತಿದ್ದನು ಮತ್ತು ಕೋಟೆಯ ಆವರಣದಲ್ಲಿ ನಿರ್ಮಿಸಲಾದ ಯಾವುದೇ ಮನೆಗಳು ಆತನ ಮನೆಗಿಂತ ಎತ್ತರವಾಗಿರಬಾರದು ಮತ್ತು ಅಂತಹ ಯಾವುದೇ ಮನೆಯ ನೆರಳು ಅವನ ಮೇಲೆ ಬಿದ್ದರೆ ಮನೆಯ ಮೇಲ್ಛಾವಣಿ ನಿಗೂಢವಾಗಿ ಕುಸಿದು ಬೀಳುತ್ತದೆ. ಇದು ಕೋಟೆ ಪಟ್ಟಣದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಶಾಪ ಹಾಕುತ್ತಾನೆ. ಮಾಧವ್ ಸಿಂಗ್ನ ಮೊಮ್ಮಗ ಅಜಬ್ ಸಿಂಗ್ ಬಂಗಾರ್ ಕೋಟೆಯನ್ನು ಇನ್ನೂ ಎತ್ತರಕ್ಕೆ ಏರಿಸಿದನು. ಅದರ ಪರಿಣಾಮ ಆ ಕೋಟೆಯ ನೆರಳು ಸಾಧುವಿನ ಮನೆಯ ಮೇಲೆ ಬಿತ್ತು. ಹಾಗಾಗಿ ಈ ನಗರ ನಾಶವಾಯಿತು ಎನ್ನಲಾಗುತ್ತದೆ. ಈ ಹಳ್ಳಿಯಲ್ಲಿ ಅಥವಾ ಕೋಟೆಯಲ್ಲಿ ಯಾರೂ ಮರುಜನ್ಮ ಪಡೆಯಲಾರರು ಎನ್ನಲಾಗುತ್ತದೆ. ಹೀಗೆ ಬಾಬಾ ಬಾಲಕ್ನಾಥ್ ಎಂಬ ಸಾಧು ಕೊಟ್ಟ ಶಾಪದಿಂದ ಈ ಕೋಟೆಯು ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಭಯಾನಕ ಸ್ಥಳವಾಗಿ ಬದಲಾಯಿತು. ಸೂರ್ಯಾಸ್ತ ಮತ್ತು ಸೂರ್ಯೋದಯದ ನಡುವೆ ಬಂಗಾರ್ ಕೋಟೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಇದು ಭಾರತದ ಅತ್ಯಂತ ಪಾಳು ಹಿಡಿದ ಕೋಟೆಯಾಗಿದೆ. ಆದಾಗ್ಯೂ ಸ್ಥಳೀಯ ಜನರು ಕತ್ತಲಾದ ನಂತರ ಇಲ್ಲಿ ಸಾಕಷ್ಟು ಅಸಾಮಾನ್ಯ ಘಟನೆಗಳು ನಡೆಯುತ್ತವೆ, ವಿಚಿತ್ರ ಶಬ್ದಗಳು ಕೇಳಿಸುತ್ತದೆ ಎನ್ನಲಾಗುತ್ತದೆ. ಡೂಮಸ್ ಬೀಚ್. ಸೂರತ್ನಲ್ಲಿರುವ ಡೂಮಸ್ ಬೀಚ್ ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಆದರೆ ಇದು ಸತ್ತವರ ಆತ್ಮಗಳಿಂದ ಕಾಡುತ್ತದೆ ಎಂದು ವದಂತಿಗಳಿವೆ. ಕಡಲ ತೀರವು ಒಂದು ಕಾಲದಲ್ಲಿ ಸಮಾಧಿ ಸ್ಥಳವಾಗಿತ್ತು ಮತ್ತು ಅಗಲಿದವರ ಪ್ರಕ್ಷುಬ್ಧ ಆತ್ಮಗಳು ಇನ್ನೂ ಈ ಸ್ಥಳದಲ್ಲಿ ಸಂಚರಿಸುತ್ತವೆ. ಡೂಮಸ್ ಬೀಚ್ಗೆ ಕೆಲವು ಸಂದರ್ಶಕರು ವಿಚಿತ್ರವಾದ ಸಂವೇದನೆಗಳನ್ನು ಅನುಭವಿಸುತ್ತಿದ್ದಾರೆಂದು ವರದಿ ಮಾಡಿದ್ದಾರೆ. ವಿವರಿಸಲಾಗದ ಶಬ್ದಗಳನ್ನು ಕೇಳುತ್ತಾರೆ ಮತ್ತು ಮಂಜಿನಲ್ಲಿ ಕಾಣಿಸಿಕೊಂಡ ದೃಶ್ಯಗಳನ್ನು ನೋಡಿದ್ದಾರೆ. ವದಂತಿಗಳ ಹೊರತಾಗಿಯೂ ಡೂಮಸ್ ಬೀಚ್ಗೆ ಹೋಗುವವರಿಗೆ ಮತ್ತು ಪ್ರವಾಸಿಗರಿಗೆ ಜನಪ್ರಿಯ ತಾಣವಾಗಿ ಉಳಿದಿದೆ. ನೀವು ಅಲೌಕಿಕದಲ್ಲಿ ನಂಬಿಕೆಯುಳ್ಳವರಾಗಿರಲಿ ಅಥವಾ ವಿಶ್ರಾಂತಿ ಪಡೆಯಲು ಮತ್ತು ಸೂರ್ಯನನ್ನು ನೆನೆಸಲು ಸುಂದರವಾದ ಸ್ಥಳಗಳನ್ನು ಹುಡುಕುತ್ತಿರಲಿ, ಡೂಮಸ್ ಬೀಚ್ ಭೇಟಿಗೆ ಯೋಗ್ಯವಾಗಿದೆ. ಹಾಗೆಯೇ ಇದು ಭಯಾನಕವಾದ ಸ್ಥಳವೂ ಆಗಿದೆ. ದೆವ್ವಭೂತಗಳ ಪರಿಕಲ್ಪನೆಯ ಬಗ್ಗೆ ಅವರವರಿಗೆ ಅವರವರದೇ ಆದ ಬಗೆಯ ಅಭಿಪ್ರಾಯಗಳಿರುತ್ತವೆ. ಕೆಲವರು ಒಳ್ಳೆಯದು ಇರುವಾಗ ಕೆಟ್ಟದ್ದು ಕೂಡ ಇರಲೇಬೇಕು ಅಲ್ವೇ? ಹಾಗಾಗಿ ದೆವ್ವಭೂತಗಳ ಪರಿಕಲ್ಪನೆಗಳು ಇವೆ ಎಂದು ವಾದಿಸುತ್ತಾರೆ. ಕೋಟೆಗಳು ಭಾರತ ದೇಶದ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಶದಲ್ಲಿ ಸಾವಿರಾರು ಕೋಟೆಗಳಿವೆ. ಪ್ರತಿಯೊಂದು ಕೋಟೆಯು ತನ್ನದೇ ಆದ ಐತಿಹಾಸಿಕತೆಯನ್ನು ಹೊಂದಿದೆ. ಆದರೆ ಕೆಲವು ಕೋಟೆಗಳು ಮಾತ್ರ ಹಾಂಟೆಡ್ ಫೋರ್ಟ್ ಎಂಬ ಹಣೆಪಟ್ಟಿ ಧರಿಸಿಕೊಂಡಿದೆ. ಆ ಪಟ್ಟಿಯಲ್ಲಿ ಪುಣೆಯಲ್ಲಿನ ಶನಿವಾರವಾಡ ಕೋಟೆಯು ಒಂದು. ಪ್ರತಿ ಅಮಾವಾಸ್ಯೆಯ ರಾತ್ರಿ ಈ ಕೋಟೆಯು ಭಯಾನಕ ಸ್ಥಳವಾಗಿ ಮಾರ್ಪಾಟಾಗುತ್ತದೆ. ಆಶ್ಚರ್ಯ ಏನಪ್ಪ ಎಂದರೆ ಈ ಕೋಟೆಗೆ ಅತ್ಯಂತ ಭಯಾನಕವಾದ ಕಥೆ ಇದೆ. ಇದೊಂದು ಹತ್ಯೆ ಕಥೆಯಾಗಿದೆ. ಬಾಜಿರಾವ್ ಸತ್ತ ನಂತರ ಆತನ ಮಕ್ಕಳು ಬಾಜಿರಾವ್ ಅಥವಾ ನಾನಾ ಸಾಹೇಬ್ ಮರಾಠ ಅಧಿಕಾರವನ್ನು ವಹಿಸಿಕೊಂಡರು. ನಾನಾ ಸಾಹೇಬನಿಗೆ 3 ಪುತ್ರರು. ನಾನಾ ಸಾಹೇಬ್ನ 3 ಮಕ್ಕಳ ಹೆಸರು ಮಾಧವರಾವ್, ವಿಶ್ವಾಸರಾವ್ ಮತ್ತು ನಾರಾಯಣರಾವ್ ಆಗಿದ್ದಾರೆ. 3ನೇ ಪಾಣಿಪತ್ ಯುದ್ಧದಲ್ಲಿ ನಾನಾ ಸಾಹೇಬ್ ಮೃತನಾಗುತ್ತಾನೆ. ಅವರ 3 ಪುತ್ರರಲ್ಲಿ ಮಾಧವರಾಯನಿಗೆ ಉತ್ತರಾಧಿಕಾರಿ ಪಟ್ಟವನ್ನು ನೀಡಲಾಗುತ್ತದೆ. ಉತ್ತರಾಧಿಕಾರಿಯಾಗಿ ವಹಿಸಿಕೊಂಡ ಮಾಧವರಾವ್ ಜೊತೆ ಸಹೋದರ ವಿಶ್ವಾಸರಾವ್ ಕೂಡ ಮರಣ ಹೊಂದುತ್ತಾನೆ. ಹೀಗಾಗಿ ಕೊನೆಯ ಅಂದರೆ 3ನೇ ಮಗ ನಾರಾಯಣರಾವ್ ಕೂಡ ಉತ್ತರಾಧಿಕಾರಿಯಾಗಿ ನೇಮಿಸುತ್ತಾರೆ. ಆದರೆ ನಾರಾಯಣರಾವ್ ಕೇವಲ 16 ವರ್ಷದ ವಯಸ್ಸಿನವರಾಗಿರುತ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಪೇಶ್ವೆಯಾಗಿರುತ್ತಾರೆ. ಅವರು ಚಿಕ್ಕ ವಯಸ್ಸಿನ ಕಾರಣವಾಗಿ ನಾರಾಯಣರಾವ್ನ ಚಿಕ್ಕಪ್ಪ ರಘುನಾಥರಾವ್ ಯುವ ಸೋದರಳಿಯನ ಪರವಾಗಿ ರಾಜ್ಯದ ಉಸ್ತುವಾರಿಯಾಗಿ ವಹಿಸಿಕೊಳ್ಳುತ್ತಾರೆ. 1773ರಲ್ಲಿ ಚಿಕ್ಕಪ್ಪ ರಘುನಾಥರಾವ್ ಹಾಗೂ
ಅಧಿಕಾರದ ಆಸೆಯಲ್ಲಿದ್ದ ಚಿಕ್ಕಮ್ಮ ಅಂದಿಬಿಯ ಅವರ ಆದೇಶದ ಮೇರೆಗೆ ಕಾವಲುಗಾರರಿಂದ 16 ವರ್ಷದ ನಾರಾಯಣರಾವ್ನ ಕೊಲೆ ಮಾಡಿಸುತ್ತಾರೆ. ಕೊಲೆ ಮಾಡುವ ಸಮಯದಲ್ಲಿ ನಾರಾಯಣರಾವ್ ಮಲಗಿರುತ್ತಾರೆ. ನಿದ್ರಿಸುವ ಸಮಯದಲ್ಲಿ ಬಂದ ಕೊಲೆಪಾತಕರು ನಾರಾಯಣರಾವ್ನನ್ನು ಕೊಲೆ ಮಾಡಲು ಮುಂದಾದರು. ಆ ಸಮಯದಲ್ಲಿ ತನ್ನ ಚಿಕ್ಕಪ್ಪನನ್ನು ಕಂಡು ಕಾಕಾ ಮಲ ಬಚಾವ್ ಎಂದು ಹೇಳಿಕೊಂಡರು. ಆದರೂ ಕನಿಕರ ಬಾರದ ಚಿಕ್ಕಪ್ಪನಿಗೆ 16 ವರ್ಷದ ನಾರಾಯಣರಾವ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಮೂಟೆ ಕಟ್ಟಿ ನದಿಯಲ್ಲಿ ಎಸೆಯುತ್ತಾರೆ. ಇಲ್ಲಿ ಕೆಲವೊಮ್ಮೆ ಭಯಾನಕವಾದ ಶಬ್ದಗಳು ಕೇಳಿಸುತ್ತವೆಯಂತೆ. ಅದರಲ್ಲೂ ಹುಣ್ಣಿಮೆಯ ರಾತ್ರಿಯಂದು ಮಾತ್ರ ಕಾಕಾ ಮಲ ಬಚಾವ್ ಎಂಬ ಕೂಗು ಕೇಳಿಸುತ್ತಿರುತ್ತದಂತೆ. ಕಾಕಾ ಮಲ ಬಚಾವ್ ಎಂದರೆ ಚಿಕ್ಕಪ್ಪ ನನ್ನನ್ನು ಕಾಪಾಡು ಎಂದು. ಈ ತಾಣವು ಈಗ ಅತ್ಯಂತ ಭಯಾನಕವಾದ ಸ್ಥಳವಾಗಿ ಮಾರ್ಪಾಟಾಗಿದೆ. ರಾತ್ರಿಯ ವೇಳೆ ಇಲ್ಲಿ ಯಾರೂ ಕೂಡ ಇರುವುದಿಲ್ಲ. ಸಂಜೆಯಾಗುತ್ತಿದ್ದಂತೆಯೇ ಭಯಾನಕವು ಈ ಶನಿವಾರ ವಾಡದಲ್ಲಿ ಆವರಿಸುತ್ತದೆ. ಹೀಗಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೊಲೆಯಾದ್ದರಿಂದ ನಾರಾಯಣರಾವ್ ಪ್ರೇತಾತ್ಮವಾಗಿ ಈ ಶನಿವಾಡ ಕೋಟೆಯಲ್ಲಿದ್ದಾರೆ ಎಂದು ಕೆಲವು ಜನರು ಹೇಳುತ್ತಾರೆ. ಪ್ರತಿ ಹುಣ್ಣಿಮೆಯ ರಾತ್ರಿ ನಾರಾಯಣರಾವ್ ಅವರ ಪ್ರೇತಾತ್ಮ ರಕ್ಷಣೆಗಾಗಿ ಕರೆಯುತ್ತದೆ ಎಂದು ವದಂತಿಗಳಿವೆ. ಮುಂದಿನ ಭಯಾನಕವಾದ ಸ್ಥಳಕ್ಕೆ ಭೇಟಿ ಕೊಡೋಕ್ಕಿಂತ ಮುಂಚೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟನಲ್ ನಂಬರ್ 33. ಶಿಮ್ಲಾ ಸ್ವರ್ಗದಂತಹ ಸ್ಥಳ. ಇದು ಹಿಮಾಚಲ ಪ್ರದೇಶದ ರಾಜಧಾನಿಯೂ ಹೌದು. ಹಿಮಾಲಯದ ತಪ್ಪಲಿನಲ್ಲಿರುವ ಶಿಮ್ಲಾ ಬ್ರಿಟಿಷರ ಬೇಸಿಗೆಯ ರಾಜಧಾನಿಯಾಗಿತ್ತು. ಸದ್ಯ ಅದೆಷ್ಟೋ ಜನರನ್ನು ಕೈಬೀಸಿ ಕರೆಯುವ ಭಾರತದ ಪ್ರವಾಸಿ ತಾಣಗಳಲ್ಲಿ ಶಿಮ್ಲಾಕ್ಕೆ ದೊಡ್ಡ ಹೆಸರಿದೆ. ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಶಿಮ್ಲಾದಲ್ಲಿ ರೈಲು ಪ್ರಯಾಣವು ತುಂಬ ಖುಷಿ ಕೊಡುತ್ತದೆ. ಅದರಲ್ಲೂ ಸುರಂಗದೊಳಗಿನ ಪ್ರಯಾಣ ತುಂಬ ಚೆನ್ನಾಗಿರುತ್ತದೆ. ಶಿಮ್ಲಾ ಕಲ್ಕಾ ಮಾರ್ಗದಲ್ಲಿ ಉದ್ದದ ಸುರಂಗವಿದೆ. ಈ ಸುರಂಗದ 2 ನಿಮಿಷದ ಪ್ರಯಾಣ ಒಂದು ಕ್ಷಣ ಎಲ್ಲರನ್ನು ಮೋಡಿ ಮಾಡಿಬಿಡುತ್ತದೆ. ಈ ಸುರಂಗದಿಂದ ಬಳಿಕ ಸಿಗುವುದು ಬರೋಗ್ ರೈಲು ನಿಲ್ದಾಣ. ಈ ನಿಲ್ದಾಣವು ನೋಡಲು ಸುಂದರವಾಗಿದೆ, ಆದರೆ ಇದರ ಹಿಂದಿದೆ ಒಂದು ಆತ್ಮದ ಕತೆ. ಬರೋಗ್ ಟನಲ್. ಇದನ್ನು ಟನಲ್ ನಂಬರ್ 33 ಎಂದು ಕರೆಯುತ್ತಾರೆ. ಅದು ಬ್ರಿಟಿಷರ ಆಳ್ವಿಕೆಯ ಕಾಲ. 1899ರಲ್ಲಿ ಕರ್ನಲ್ ಬರೋಗ್ ಎಂಬ ಇಂಜಿನಿಯರ್ಗೆ ಈ ಸುರಂಗ ನಿರ್ಮಿಸುವ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಸಿಕ್ಕ ಅವಕಾಶವನ್ನು ಖುಷಿಯಿಂದಲೇ ಸ್ವೀಕರಿಸಿದ್ದ ಬರೋಗ್ ತುಂಬ ಅಧ್ಯಯನ ನಡೆಸಿ ಹಲವಾರು ಲೆಕ್ಕಾಚಾರಗಳನ್ನು ಹಾಕಿ ಕೆಲಸ ಶುರು ಮಾಡಿದ್ದರು. ಬೆಟ್ಟದ 2 ತುದಿಯಿಂದಲೂ ಏಕಕಾಲದಲ್ಲಿ ಸುರಂಗ ಕೊರೆಯುವ ಕೆಲಸ ಆರಂಭವಾಗಿತ್ತು. 2 ಕಡೆಯಿಂದ ಬೆಟ್ಟವನ್ನು ಕೊರೆದು ಮಧ್ಯಭಾಗದಲ್ಲಿ ಸಂಧಿಸುವುದು ಮತ್ತು ಸಕಾಲದಲ್ಲಿ ಕೆಲಸ ಮುಗಿಸಿಕೊಡುವಂತೆ ಉದ್ದೇಶದಿಂದಲೇ 2 ಕಡೆಯಿಂದಲೂ ಸುರಂಗದ ಕೆಲಸ ಶುರುವಾಗಿತ್ತು. ಆದರೆ ಅದೇನಾಯಿತೋ ಗೊತ್ತಿಲ್ಲ, ಬರೋಗ್ ಲೆಕ್ಕಾಚಾರ ಇಲ್ಲಿ ಕೈಕೊಟ್ಟಿತು. 2 ಕಡೆಯಿಂದಲೂ ಕಾರ್ಮಿಕರು ಸುರಂಗವನ್ನು ಕೊರೆಯುತ್ತಾ ಬೆಟ್ಟದ ಮಧ್ಯಭಾಗಕ್ಕೆ ತಲುಪಿದ್ದರೂ 2 ಸುರಂಗಗಳು ಒಂದಕ್ಕೊಂದು ಸಂಧಿಸಿ ಇರಲಿಲ್ಲ. ಅಲ್ಲಿಂದ ಶುರುವಾಗಿತ್ತು ಸಮಸ್ಯೆ. ಬರೋಗ್ ಲೆಕ್ಕಾಚಾರ ತಪ್ಪಿದ್ದರಿಂದ ಬ್ರಿಟಿಷ್ ಸರ್ಕಾರ ಉರಿದು ಹೋಗಿತ್ತು. ನಂತರ ಬರೋಗ್ನನ್ನು ಕೆಲಸದಿಂದಲೂ ತೆಗೆದುಹಾಕಲಾಗಿತ್ತು. ಇನ್ನೊಂದೆಡೆ ಕಾರ್ಮಿಕರು ಕೂಡ ಬರೋಗ್ ವಿರುದ್ಧ ತುಚ್ಛ ಮಾತುಗಳಾಡಿದರು. ಈ ಅವಮಾನ ಬರೋಗ್ರನ್ನು ತುಂಬ ಮನಸ್ಸು ನೋಯಿಸಿತ್ತು. ಹೀಗಾಗಿ ಅವರು ಖಿನ್ನತೆಗೊಳಗಾಗಿದ್ದರು. ಹೀಗಾಗಿ ಒಂದು ರಾತ್ರಿ ತನ್ನ ಮುದ್ದಿನ ನಾಯಿಯೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದ ಕರ್ನಲ್ ನೋವಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಕಣ್ಣೆದುರೇ ಮಾಲೀಕನ ಸಾವನ್ನು ಕಂಡ ಶ್ವಾನ ದುಃಖಿತವಾಗಿತ್ತು. ಸಹಾಯಕ್ಕಾಗಿ ಯಾರಾದರೂ ಬರುತ್ತಾರಾ ಎಂದು ಬೊಗಳುತ್ತಾ ಓಡಿತು. ಆದರೆ ಶ್ವಾನದ ಪ್ರಯತ್ನ ಕೈಗೂಡಲಿಲ್ಲ. ಬರೋಗ್ ಬದುಕಿ ಬರಲಿಲ್ಲ. ಅಲ್ಲಿಂದ ಶುರುವಾಗಿತ್ತು ಆತ್ಮದ ಕತೆ. ಸ್ಥಳೀಯರ ಪ್ರಕಾರ ಬರೋಗ್ ಅವರ ದೇಹಾಂತ್ಯವಾದರೂ ಅವರ ಆತ್ಮ ಇಲ್ಲಿಂದ ಹೋಗಿಲ್ಲವಂತೆ. ಈಗಲೂ ಈ ಆತ್ಮ ಈ ಸುರಂಗದ ಬಳಿ ಸುತ್ತಾಡುತ್ತಿದೆಯಂತೆ. ಆದರೆ ಈ ಹೊಸ ಸುರಂಗ ನಿರ್ಮಾಣವಾದ ಮೇಲೂ ಬರೋಗ್ ಆತ್ಮ ಇಲ್ಲಿಗೆ ಭೇಟಿ ನೀಡುತ್ತದೆ ಎಂಬುದು ಸ್ಥಳೀಯರ ಮಾತಾಗಿದೆ. ಅದು ಅಲ್ಲದೆ ಸರ್ಕಾರ ಕೂಡ ಅಪೂರ್ಣ ಸುರಂಗವನ್ನು ಮುಚ್ಚಲು ಸಾಕಷ್ಟು ಪ್ರಯತ್ನಪಟ್ಟಿತ್ತು. ಆದರೆ ಅದು ಯಾವುದೋ ಕಾರಣಗಳಿಂದ ಗೇಟಿನ ಬೀಗ ಒಡೆಯುತ್ತಿತ್ತು. ಇದು ಇಲ್ಲಿನ ಭಯವನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿತ್ತು. ಆತ್ಮದ ಭಯವೇನೇ ಇದ್ದರೂ ಇದರಿಂದ ಯಾರಿಗೂ ಇಲ್ಲಿ ತೊಂದರೆ ಆಗಿಲ್ಲ. ಆದರೂ ಅಂಜಿಕೆ ಮಾತ್ರ ದೂರವಾಗಿಲ್ಲ. ಅದು ಬೇತಾಳದಂತೆ ಕಾಡುತ್ತದೆ. ಇದಾಗಿತ್ತು ನಮ್ಮ ಭಾರತದ ಟಾಪ್ ಹಾಂಟೆಡ್ ಪ್ಲೇಸಸ್.